ನ್ಯಾನೋ ಕಾರ್ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಇದು ಹೋಗ್ತಾ ಇದ್ದೀನಿ. ಬಟ್ ನನ್ನ ಇದು ಮೊದಲ ಕಾರು. ನಾನು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೆ ಆ್ಯಕ್ಚುಲಿ. ಚೆನ್ನಾಗಿ ಆಲ್ಮೋಸ್ಟ್ 2 ಇಯರ್ಸ್ 2.5 ಇಯರ್ಸ್ ಕಂಪ್ಲೀಟ್ ಆಗಿದೆ. ಬಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಆಗಲಿ ಪ್ರತಿಯೊಂದು ಅಂದರೆ ನೀವು ಕೊಟ್ಟಿರೋ ಬಜೆಟಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಒನ್ ಆಫ್ ಬೆಸ್ಟ್ ಕಾರ್ ಅಂತ ಹೇಳ್ಬೋದು. ರಿಯರ್ ವೀಲ್ ಆ್ಯಕ್ಚುಲಿ ರಿಯರ್ ಇಂಜಿನ್ ವೆಹಿಕಲ್ ಇದು. ಟ್ರಕ್ ಹೋಗ್ತಾ ಇದೆ. ನಮಗೆ ಅವರು ಹೋಗಲೇಬೇಡಿ ಮುಂದೆ ಹೋಗಬೇಡಿ ಅಂತ ಇಂಡಿಕೇಶನ್ ಕೊಡ್ತಾ ಇದ್ದಾರೆ. ಯಾಕಂದರೆ ಎದುರುಗಡೆ ಗಾಡಿ ಬರ್ತಾ ಇರುತ್ತಲ್ವ, ಅವ್ರು ಇಂಡಿಕೇಶನ್ ಕೊಡ್ತಾರೆ. ಕ್ಲಿಯರ್ನೆಸ್ ಇದ್ದರೆ ಅವರು ಮುಂದೆ ಹೋಗಿ ಅಂತ ಹೇಳ್ತಾರೆ. ಬಟ್ ಅಂದರೆ ಟ್ರಕ್ ಬರ್ತಾ ಇದೆ, ಅದು ಟ್ರ್ಯಾಕ್ಟರ್ ಬರ್ತಾ ಇದೆ. ಆ್ಯಕ್ಚುಲಿ ಅದು ಲೋಡಲ್ಲಿ ತುಂಬ ಲೋಡ್ ಇದೆ. ಸೈಡ್ ಕೊಟ್ಟರು ಗಾಡಿ ಅದು. ಅಂದರೆ ನಮಗೆ ಟ್ರಕ್ಕಲ್ಲಿ ಅಷ್ಟೇ, ಅಂದರೆ ಅವ್ರಿಗೆ ಸ್ಪೀಡ್ ಹೋಗೋಕ್ಕಾಗಲ್ಲ ಲೋಡ್ ಇರೋದ್ರಿಂದ. ಅವ್ರು ಏನು ಮಾಡ್ತಾರೆ, ನಾವು ಫಾಸ್ಟ್ ಮೂವಿಂಗ್ ವೆಹಿಕಲ್ ಇದ್ದರೆ ನಮಗೆ ಪಾಸ್ ಮಾಡ್ತಾರೆ. ಇಲ್ಲಾಂದರೆ ನಮಗೆ ಹೋಗ್ಬೇಕಾ ಬೇಡವಾ ಅಂತ ಅವ್ರು ಇಂಡಿಕೇಶನ್ ಕೊಡ್ತಾರೆ. ಆ್ಯಕ್ಚುಲಿ ಫ್ರಂಟಿಂದ ಏನಾದರೂ ಗಾಡಿ ಬಂದರೆ ಅವರು ಹೋಗಬೇಡಿ ಮುಂದೆ ಅಂತ ಇಂಡಿಕೇಶನ್ ಕೊಡ್ತಾರೆ. ಪಾಸ್ ಕ್ಲಿಯರ್ ಇದೆ ರೋಡು ಅಂತ ಹೇಳಿದ್ರೆ ಅವರು ಮುಂದೆ ಹೋಗಿ ಅಂತ ನಮಗೆ ಇಂಡಿಕೇಶನ್ ಕೊಡ್ತಾರೆ ಕೈಯಲ್ಲಿ. ಅದು ನೋಡ್ಕೊಂಡು ನಾವು ಹೋಗಬೇಕು. ಕಂಫರ್ಟ್ ಫೀಲ್ ಇದೆ. ಯಾಕಂದರೆ ಈ ವೆಹಿಕಲಲ್ಲಿ ನಾನು ಆಗುಂಬೆ, ಬೆಂಗಳೂರು ಎಲ್ಲ ಕಡೆ ತಿರುಗಿದ್ದೀನಿ. ಸಿಟಿ, ಹಳ್ಳಿ, ಗದ್ದೆ ಎಲ್ಲ ಥರದಲ್ಲೂ ಪರ್ಫಾರ್ಮೆನ್ಸ್ ವೈಸ್ ಏನು ಪ್ರಾಬ್ಲಮ್ ಇಲ್ಲ. ಸೂಪರಾಗಿದೆ. ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಲೋ ಬಜೆಟಲ್ಲಿ ಸಿಕ್ಕಿರೋ ಕಾರಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಇದೆ. ಯಾಕಂದರೆ ಈ ವೆಹಿಕಲ್ಲು CC ಬಂದು 625 CC. ಬಟ್ ಏನಂತಂದರೆ ನಮಗೆ ಕಂಪೇರ್ ಟು 800 ಅಂತೀವಿ, 800 CC ಅಂತ ಹೇಳ್ತೀವಿ. ಬಟ್ ಅದರದ್ದು ಬಾಡಿ ಅದರ ವೆಯ್ಟ್ ಜಾಸ್ತಿ ಇರುತ್ತೆ 800ಗೆ. ಅದು ತಕ್ಕಾಗೆ ಅವ್ರು ಇಂಜಿನ್ನು ಕೊಟ್ಟಿದ್ದಾರೆ. ಇದು 625 CC ವೆಹಿಕಲ್. ಬಟ್ ಏನು ಅಂತಂದರೆ ಹಾಗೆ ಇದ್ರ ಬಾಡಿ ವೆಯ್ಟ್ ಕಡಿಮೆ ಇದೆ. ಹಾಗಾಗಿ ಅದು ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಇದರಲ್ಲಿ ನಾವು ಟಾಪ್ ಸ್ಪೀಡ್ 105 ಹೋಗ್ಬೋದು. ಈ ನ್ಯಾನೋದಲ್ಲಿ 105 ಟಾಪ್ ಸ್ಪೀಡ್ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಮತ್ತು ಇದು ರಿಯರ್ ಇಂಜಿನ್, ಹಿಂದ್ಗಡೆ ಇಂಜಿನ್ ಇರುತ್ತೆ, ಮುಂದ್ಗಡೆ ಇಂಜಿನ್ ಇರಲ್ಲ ಈ ಕಾರ್ಗೆ. ನಮಗೆ ಹಿಂದ್ಗಡೆಯಲ್ಲಿ ನಮಗೆ ಬಾನೆಟ್ ಇರುತ್ತೆ. ಅದರಲ್ಲಿ ಏನಂದರೆ ಸ್ಟೆಪ್ನಿ ಇಟ್ಟಿರ್ತಾರೆ ಮತ್ತು AC ರಿಲೇಟೆಡ್ ಇರುತ್ತೆ ಅಷ್ಟೇ. ಹಿಂದ್ಗಡೆ ಏನಿದ್ರೆ ಇಂಜಿನ್ ಹಿಂದ್ಗಡೆ ಇರುತ್ತೆ. ಹಾಗಾಗಿರೋದ್ರಿಂದ ಏನು ಮಾಡುತ್ತೆ, ವೆಹಿಕಲ್ ಹಿಂದ್ಗಡೆಯಿಂದ ಪುಷ್ ಮಾಡುತ್ತೆ. ಅದು ಒಂದು ಅಡ್ವಾಂಟೇಜ್ ಈ ಕಾರ್ಗೆ. ನಾನು ಆ್ಯಕ್ಚುಲಿ ಇದು ಸೆಕೆಂಡ್ ಸನ್ ಅಂತಾರೆ, ಅದನ್ನು 4th ಓನರ್ ಈ ಕಾರ್ಗೆ. ಬಟ್ ತೊಗೊಂಡಾಗ ಇದು 55,000 ರೂಪೀಸ್ ತೊಗೊಂಡಿದ್ದೆ. ಅದಾದಮೇಲೆ ಸಣ್ಣ ಪುಟ್ಟ ಖರ್ಚುಗಳು ಮಾಡ್ಕೊಂಡಿದ್ದೀನಿ, ಟೈರ್ ಹಾಕ್ಸೋದು ಆ ಥರ ಈ ಥರ. ಬಟ್ ಮೇಜರ್ ಏನು ಪ್ರಾಬ್ಲಮ್ ಇಲ್ಲ. ಸೂಪರ್ ಇದೆ ನೋಡಿ, ಬೆಟ್ಟ ಆಗಿ ಮೇಲೆ ನೋಡಿ ಹೇಗಿದೆ. ಆಗುಂಬೆ ಘಾಟ್ಗೆ ಇಲ್ಲಿಂದ ಏನು ಜಾಸ್ತಿ ದೂರ ಇಲ್ಲ, ಆ್ಯಕ್ಚುಲಿ ತುಂಬ ಹತ್ರನೇ ಇದೆ. ಸಕ್ಕದ ಆರಾಮಾಗಿ ಕಂಫರ್ಟಬಲ್ ಆರಾಮಾಗಿ ಹೋಗ್ಬೋದು. ಸ್ಮೂತ್ ಡ್ರೈವಿಂಗ್, ಹಾರ್ಡ್ ಅನ್ಸೋದಿಲ್ಲ, ಅದು ಏನು ಅನ್ಸಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಆರಾಮಾಗಿ ಹೋಗ್ತಾ ಇದೆ. ರೋಡು ಸಕ್ಕತ್ತಾಗಿದೆ, ಸಖತ್ ಕ್ಲಿಯರ್ ಆಗಿದೆ. ಏನು ಆರಾಮಾಗಿ ಓಡಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸ್ಮೂತ್ ಜರ್ನಿ ನೋಡಿ. ಮನೆ ಜಡ್ಡಿನಾಗುತ್ತೆ ನೋಡಿ. ಇಲ್ಲಿ ನಾವು ರೈಟ್ ತೊಗೊಬೇಕು, ತಗೊಳ್ಳೋಣ.
ನೇಚರ್ ಮಾತ್ರ ಇಲ್ಲಿ ಅದ್ಭುತ ಆಗಿದೆ. ನಮಗೆ ಈ ಕಡೆ ಉಡುಪಿ ಕಡೆ ಎಲ್ಲ ಬಂದರೆ ಇಲ್ಲಿನ ನೇಚರೇ ಬೇರೆ. ಕೋಸ್ಟಲ್ ಏರಿಯಾ, ಇದೂ ಕೋಸ್ಟಲ್ ಏರಿಯಾ ಇರೋದ್ರಿಂದ ಹ್ಯುಮಿಡಿಟಿ ಇರುತ್ತೆ. ಸ್ಮೂತಾಗಿ ಹೋಗ್ತಾ ಇದೆ ನೋಡಿ. ಬೆಸ್ಟ್, ಯಾಕಂದರೆ ನಾನು ತೊಗೊಂಡು ನೀವು ಡ್ರೈವಿಂಗ್ ಕಲಿಯೋದಕ್ಕೂ ಒಂದು ಯೂಸ್ಫುಲ್ ಇದೆ. ಆರಾಮಾಗಿ ಸ್ಟಾರ್ಟಿಂಗ್ ಕಲಿಯೋದಕ್ಕೆ ತುಂಬಾ ಒಳ್ಳೆ ಒಂದು ಬೆನಿಫಿಟ್ಟು. ಸ್ಮೂತಾಗಿದೆ, ಲೋ ಬಜೆಟು ಮತ್ತು ಆರಾಮಾಗಿದೆ. ಆದರೆ ನಿಮಗೆ ಈ ಪ್ರೈಸಲ್ಲಿ ಒಂದು ಒಳ್ಳೆ ಲೇಟೆಸ್ಟ್ ಮಾಡೆಲ್ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಈಗ ಸ್ಕ್ರಾಪ್ ಪಾಲಿಸಿ ಎಲ್ಲ ಬರ್ತಾಯಿದೆ. 15 ಇಯರ್ಸ್ ಓಲ್ಡ್ ಮೇಲೆ ತೊಗೊಬಾರ್ದು, ರಿನ್ಯೂವಲ್ ಮಾಡಿಸಲ್ಲ, ಗ್ರೀನ್ ಟ್ಯಾಕ್ಸ್ ಹಾಗೆಲ್ಲ ಇದೆ, ಬರ್ತಾಯಿದೆ ಅಪ್ಡೇಟು. ಬಟ್ ಅಂದರೆ ನಿಮಗೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಒಂದು ಸೆಕೆಂಡ್ಸ್ ಕಾರ್ ತೊಗೊಳ್ಳೋದಾದ್ರೆ ನಿಮ್ಗೆ ನ್ಯಾನೋ ಈಗ ಸಿಗುತ್ತೆ. ಯಾಕಂದರೆ ಹೊಸ ಪ್ರೊಡಕ್ಷನ್ಸ್ ಮಾಡ್ತಾ ಇಲ್ಲ ಈಗ ಅವರು. 2020 ಸ್ಟಾಪ್ ಮಾಡಿದ್ದಾರೆ. BS6ಗೆ ಬೇಕಾಗಿತ್ತು, ಬಟ್ ಆಗಲಿಲ್ಲ. ಅಂದರೆ 2020 ಸ್ಟಾಪ್ ಮಾಡಿದರೆ. ಬಟ್ ಏನಂದರೆ ಅವ್ರಿಗೆ ಡಿಮ್ಯಾಂಡು ಹಾಗೆ ಕಮ್ಮಿ ಬರ್ತಾಯಿತ್ತು. ಆ್ಯಕ್ಚುಲಿ ಪರ್ಸ್ನಲಿ ನಾನು ಅಷ್ಟೇ, ಅಂದರೆ ಈ ತೊಗೊಂಡು ನನಗೆ ಕಾರ್ ನೋಡಿ ಇಷ್ಟ ಆಗಿರಲಿಲ್ಲ. ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ ನನಗೂ ಇಷ್ಟ ಇರಲಿಲ್ಲ ಸ್ಟಾರ್ಟಿಂಗು. ತೊಗೊಂಡ್ಮೇಲೆ ಅಂತೂ ಸಖತ್ತಾಗಿ ಅನಿಸ್ತು ನನಗಿದು ಗಾಡಿ. ತೊಗೊಳೋದು ತನಕ ನನಗೆ ಆ್ಯಕ್ಚುಲಿ ಇದ್ರ ಮೇಲೆ ನನಗೆ ಯಾವುದೇ ಒಂದು ಹೋಪ್ಸ್ ಇರಲಿಲ್ಲ. ನಾನು ತೊಗೊಬಾರ್ದು ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ಆ್ಯಕ್ಚುಲಿ ತುಂಬ ಇದರ ಎಫಿಷಿಯನ್ಸಿ ಬಗ್ಗೆ ನನಗೆ ತುಂಬ ಡೌಟ್ ಇತ್ತು. ಆ್ಯಕ್ಚುಲಿ ಘಾಟ್ ಸೆಕ್ಷನ್ ಹತ್ತತ್ತೋ ಇಲ್ವೋ, ತುಂಬ ಡೌಟ್ಸ್ಗಳಿತ್ತು ನನಗೆ ಆ್ಯಕ್ಚುಲಿ. ಗೊಂಬೆ ಘಾಟ್ ಹತ್ತತ್ತೋ, ಶಿರಾಡಿ ಘಾಟ್ ಹತ್ತತ್ತೋ ಈ ಗಾಡಿ, ಅಂದರೆ ಆ ಥರ ಮಾರ್ಕೆಟಲ್ಲಿದೆ, ಎಲ್ಲರ ಮೈಂಡಲ್ಲೂ ಇದೆ. ಬಟ್ ಅದು ತೊಗೊಂಡ್ಮೇಲೆ ಆ್ಯಕ್ಚುಲಿ ಯಾರ್ಯಾರು ನಾನು ತೊಗೊಂಡಿದ್ದಾರೋ ಎಲ್ಲರಿಗೂ ಖುಷಿ ಇದೆ ಇದ್ರ ಬಗ್ಗೆ. ಇದೊಂಥರ ಹೇಗಿದೆ ಅಂತಂದರೆ ನೋಡೋಕ್ಕೆ ಇಷ್ಟ ಆಗಲ್ಲ ಸ್ಟಾರ್ಟಿಂಗಲ್ಲಿ, ತೊಗೊಂಡವ್ರ ಮೇಲೆ ಫ್ರೌಡ್ ಫೀಲ್ ಅನ್ನೋಕ್ಕಿಂತ ಹೆಚ್ಚಾಗಿ ಅದು ಎಫಿಷಿಯನ್ಸಿ ಆಗಿದೆ. ಯಾಕಂದರೆ ಎಲ್ಲರೂ ಅಂದ್ಕೊಂಡಿರ್ತಾರೆ, ಇದನ್ನು ಅಷ್ಟೊಂದು ಹತ್ತಲ್ಲ, ಬೆಟ್ಟ ಹತ್ತಲ್ಲ, ಸಾರಿ ಘಾಟ್ ಸೆಕ್ಷನ್ ಹತ್ತಲ್ಲ, ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲ, ಹಾಗೆ ಹೀಗೆ ಅಂತ ತುಂಬ ಇದೆ ನೆಗೆಟಿವ್ ಔಟ್ಸೈಡ್ ಇದೆ. ಯಾಕಂದರೆ ಬಟ್ ತೊಗೊಂಡ್ಮೇಲೆ ನನಗೆ ಏನೇನಿತ್ತು ಆಲ್ಮೋಸ್ಟ್ ಎಲ್ಲದಕ್ಕೆ ಯಾವುದಿಲ್ಲ ನೆಗೆಟಿವ್ ಥಾಟ್ಸ್ ಇವು. ಸೂಪರ್ ವೆಹಿಕಲ್. ಇದು 2010 CX ಮಾಡಲ್ ಆ್ಯಕ್ಚುಲಿ. ಲೇಟೆಸ್ಟಲ್ಲಿ ಆಲ್ಮೋಸ್ಟ್ 2015 ಇದ್ದಾಗೆಲ್ಲ ಆಲ್ಮೋಸ್ಟ್ ನಿಮಗೆ ಡಿಕ್ಕಿ ಎಲ್ಲ ಕೊಡ್ತಾನೆ, ಆ್ಯಕ್ಚುಲಿ ಬೂಟ್ ಫೇಸ್ ಕೊಡ್ತಾನೆ ಹಿಂದ್ಗಡೆ. ಬಟ್ ಈ ಮಾಡಲಲ್ಲಿ ಅದಿಲ್ಲ. ಬಟ್ ಅಂದರೆ ಹಿಂದ್ಗಡೆ ರಿಯರ್ ಸೀಟಲ್ಲಿ ನಿಮಗೆ ಅಲ್ಲಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ, ನಿಮಗೆ ಅಲ್ಲಿ ಇಡ್ಬೋದು ಚಿಕ್ಕಮ್ಮ. ಬಟ್ ಅಂದರೆ ಲೆಗ್ ರೂಮೆಲ್ಲ ತುಂಬ ಚೆನ್ನಾಗಿದೆ. ಫ್ರಂಟಲ್ಲಾಗಲಿ ನಿಮಗೆ ಕಾಲಿಟ್ಕೊಳ್ಳೋದಾಗಲಿ ಸಾಕಷ್ಟು ಜಾಗ ಇದೆ. ಹಿಂದ್ಗಡೆ ಕೂತ್ಕೊಳ್ಳೋರ್ಗೂ ಹಾಗೆ, ಅಂದರೆ ನಿಮಗೆ ಕಂಜೆಸ್ಟೆಡ್ ಆಗಲ್ಲ, ಆರಾಮಾಗಿರ್ಬೋದು, ನೀವು ಫ್ರೀಯಾಗಿರ್ಬೋದು. ಅಂದರೆ ಇನ್ಸೈಡ್ ಚೆನ್ನಾಗಿ ಸ್ಪೇಸ್ ಕೊಟ್ಟಿದೆ. ಯಾಕಂದರೆ ಆ ಥರ ಏನಾದರೂ ಬೂಟ್ ಸ್ಪೇಸ್ ಇಲ್ಲ ಹಿಂದ್ಗಡೆ ಅನ್ನೋಕ್ಕಿಂತ ಕಾಂಪ್ರಮೈಸ್ ಅಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ. ಬಟ್ ಇಲ್ಲಿ ಇನ್ಸೈಡ್ ಆರಾಮಾಗಿ ಇಟ್ಕೊಬೋದು. ಆ ಥರದ್ದೇನು ನಿಮಗೆ ಇಕ್ಕಟ್ಟು ಅನ್ಸೋದೇ ಇಲ್ಲ, ಫ್ರೀ ಫೀಲ್. ಇನ್ನೊಂದೇನೆಂದರೆ ಸ್ವಲ್ಪ ಗಾಡಿ ಹೈಟ್ ಇರುತ್ತೆ, ಡ್ರೈವಿಂಗು ಚೆನ್ನಾಗಿರುತ್ತೆ, ನಿಮಗೆ ರೋಡ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ, ಅದೊಂದು ಅಡ್ವಾಂಟೇಜ್. ಪ್ಲಸ್ ಅಂದರೆ ನನಗೊಂದು ಸ್ವಲ್ಪ ಗಾಡಿ ಸ್ವಲ್ಪ ಹೈಟಲ್ಲಿದ್ದರೆ ನನಗೆ ಖುಷಿ. ಇದು ಪರ್ಸ್ನಲ್ ಒಪಿನಿಯನ್. ಅಂದರೆ ಪ್ರತಿಯೊಂದು ವೆಹಿಕಲ್ ಆದದ್ದೇ ಅದೇ ಒಂದು ವಿಶಿಷ್ಟತೆ ಇರುತ್ತೆ. ಬಟ್ ಅದು ನಾನು ತೊಗೊಂಡಿರೋ ಇದ್ರ ಪ್ರಕಾರ, ನನ್ನ ಪ್ರಕಾರ, ಯಾಕಂದರೆ ನನಗೇನು ತೊಗೊಂಡಿದ್ದೆ ಯಾಕೆ ಹಾಗೆ ಈಗ ನನ್ನ ಥರ ಅನಿಸಿಲ್ಲ. ಬಟ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಯಾಕಂದರೆ ಆಲ್ಮೋಸ್ಟ್ 2.5 ಇಯರ್ಸ್ ಆಗಿದೆ ತೊಗೊಂಡು. ಸೂಪರ್ ವೆಹಿಕಲ್ ಒಂದು ಆರಾಮಾಗಿ. ಯಾಕಂದರೆ ನನ್ನ ಬೈಕಲ್ಲಿ ನೀವು ಕೂತ್ಕೊಂಡು ಹೋಗೋದಕ್ಕಿಂತ ಒಂದು ಅದೇ ಪ್ರೈಸಲ್ಲಿ ಒಂದು ಇದು ಸಿಗುತ್ತೆ ನಿಮಗೀಗ ಆರಾಮ 4 ಜನ. ಯಾಕಂದರೆ ಇದು ರೆಕಮೆಂಡೆಡು ಕಂಪನಿ ಕಡೆಯಿಂದ 4 ಸೀಟರ್ಸು ಕೂತ್ಕೊಂಡು ಹೋಗ್ಬೋದು. ಬಟ್ ಆರಾಮಾಗಿ ಇಳಿಯುತ್ತೆ. ಯಾಕಂದರೆ ಕಂಪ್ನಿ ಕಡೆಯಿಂದ ಕೊಟ್ಟಿರ್ತಾರೆ ಸ್ಟ್ಯಾಂಡರ್ಡು, ಆರಾಮಾಗಿ ಹೋಗ್ಬೋದು. ಇನ್ಶೂರೆನ್ಸ್ ಆಗಲಿ ಎಲ್ಲದು ಅಫೋರ್ಡೆಬಲ್ ಪ್ರೈಸು. ಮೇಯ್ನ್ ಅಂದರೆ ಇನ್ಶೂರೆನ್ಸ್ ಎಲ್ಲ ಏನಾಗುತ್ತೆ ಅಂತಂದರೆ ಒಂದು CC ಮೇಲೆ, ಒಂದು ಸೀಟಿಂಗ್ ಕೆಪಾಸಿಟಿ ಮತ್ತು ಲೆಂತ್ ಆಫ್ ದಿ ವೆಹಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ಶೂರೆನ್ಸ್ ಅವರು ಕ್ಯಾಲ್ಕುಲೇಟ್ ಮಾಡೋದು ಆಲ್ಮೋಸ್ಟು. ಇದಕ್ಕೆ 4 ಸೀಟರ್ ಇರೋದ್ರಿಂದ ನಮಗೆ ಇನ್ಶೂರೆನ್ಸ್ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು CCನ 625cc ಇರೋದ್ರಿಂದನೂ ಅದು ಒಂದು ಕಮ್ಮಿ ತೊಗೊತಾರೆ.
ಮತ್ತು ಲೆಂತ್ ಮೇಲೂ ಡಿಪೆಂಡ್ ಆಗುತ್ತೆ. ಎಲ್ಲ ಕನ್ಸಿಡ್ರೇಷನ್ ಮಾಡ್ತಾರೆ ಇನ್ಸೂರೆನ್ಸ್ ಮಾಡಬೇಕಾದ್ರೆ. ವ್ಯಾಲ್ಯೂ ಆಫ್ ದಿ ವೆಹಿಕಲ್ ಆಲ್ಸೋ. ಚೆನ್ನಾಗಿದೆ. ನಾನು ಈ ವಿಡಿಯೋದಲ್ಲಿ ಬರೀ ಡ್ರೈವಿಂಗೇ ತೋರಿಸ್ತಾ ಇದ್ದೀನಿ. ಮೇ ಬಿ ಬೋರ್ ಆಗ್ಬೋದೇನೋ ಅನ್ಸುತ್ತಾ ಗೊತ್ತಿಲ್ಲ, ಬಟ್ ಹೊಸ ಥರ ಪ್ರಯೋಗ. ನಿಮ್ಗೆ ಬರೀ ರೋಡ್ ನೋಡಿ ಬೇಜಾರಾಗಿರ್ಬೋದೇನೋ ಗೊತ್ತಿಲ್ಲ, ಬಟ್ ಒಂಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಇದು ಫಸ್ಟ್ ಟೈಮಲ್ಲಿ. ನೋಡೋಣ ಯಾವ ಥರ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೋ ಗೊತ್ತಿರೋಲ್ಲ, ಬಟ್ ಓಕೆ, ಹೊಸ ಥರದಲ್ಲಿ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಮೋಟಿವೇಟ್ ಆಗುತ್ತೆ. ವ್ಯೂಸ್ ನೋಡಿ ವಾಚ್ ಮಾಡಿ, ಸಜೆಷನ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಯಾರೇ ನಾನು ಓನರ್ ಇದ್ದಾರೋ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ, ನಿಮ್ಮ ರಿವ್ಯೂ, ನಿಮ್ಮ ವೆಹಿಕಲ್ ಬಗ್ಗೆ, ನ್ಯಾನೋ ಬಗ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ನನಗೂ ಗೊತ್ತಾಗುತ್ತೆ, ತಿಳಿಲಿ, ಬೇರೆಯವ್ರಿಗೂ ವೀಕ್ಷಕರಿಗೂ ತಿಳಿಲಿ. ಆಲ್ಮೋಸ್ಟ್ ನೋಡಿ ನಾವೆಲ್ಲ ಇದು ಆಗುಂಬೆ ಜಾಸ್ತಿ ದೂರ ಇಲ್ಲ ನಮ್ಗೆ ಇಲ್ಲಿಂದ. ಇಲ್ಲಿ ಜಾಸ್ತಿ ಕಿಲೋಮೀಟ್ರ್ ಆಗಲ್ಲ, ಮೇ ಬಿ 10-12 ಕಿಲೋಮೀಟ್ರಲ್ಲೇ ಆಗುಂಬೆ ಹತ್ತಿರ ರೀಚ್ ಆಗ್ಬೋದು, ಅಷ್ಟು ಹತ್ತಿರ ಇದೆ. ಬಟ್ ನಾನು ಇವತ್ತು ಆಗುಂಬೆ ಕಡೆ ಹೋಗ್ತಾ ಇಲ್ಲ. ಬಟ್ ಆಗುಂಬೆದು ವಿಡಿಯೋ ಎಲ್ಲ ನಾನು ಸ್ಮಾಲ್ಸ್ ವಿಡಿಯೋ ಮಾಡಿದ್ದೆ, ಬಟ್ ಅದು 1 ಇಯರ್ ಹಿಂದೆ. ಬಟ್ ಫುಲ್ ಲೆಂತಾಗಿ ವಿಡಿಯೋ ಮಾಡಿರಲಿಲ್ಲ. ಬಟ್ ಸ್ಮಾಲ್ ವೀಡಿಯೋಸ್ ಇದೆ, ಆಲ್ರೆಡಿ ಇದೆ ನನ್ನ ಚಾನಲಲ್ಲಿ. ಬಟ್ ಅದ್ರ ಫುಲ್ಲಾಗಿ ತೆಗೆದಿಲ್ಲ ನಾನು. ಬಟ್ ಆಗುಂಬೆನೂ ಸಖತ್ತಾಗಿದೆ, ಯಾಕಂದರೆ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಆ್ಯಕ್ಚುಲಿ ಫಾಗ್ ಕವರ್ ಆಗುತ್ತೆ ಹೇಗಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ನಾವು ಒಂದೊಂದು ಟೈಮಲ್ಲಿ. ರೋಡೇ ಕಾಣಿಸಲ್ಲ, ಆ ಥರ ಇರುತ್ತೆ. ಬಟ್ ಒಂಥರ ಅಡ್ವೆಂಚರಸ್ ಡ್ರೈವಿಂಗ್ ಮಾತ್ರ. ಮತ್ತು ಹೋಗೋಕ್ಕಿಂತ ಮುಂಚೆ ನೀವು ಸ್ವಲ್ಪ ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಆಗಿದ್ದರೆ ಸ್ವಲ್ಪ ಹೋಗಿ, ಯಾಕಂದರೆ ತುಂಬ ರಿಸ್ಕ್ ತೊಗೊಳೋದು ಬೇಡ. ಯಾಕಂದ್ರೆ ಸ್ವಲ್ಪ ಚಾಲೆಂಜಿಂಗ್ ರೋಡ್ ಅದು ಆ್ಯಕ್ಚುಲಿ, ಎಲ್ಲ ಹೇರ್ ಪಿನ್ ಕರ್ವ್ ಇರುತ್ತೆ. ಫಸ್ಟ್ ಟೈಮ್ ನೀವೇನೋ ಸ್ವಲ್ಪ ಫುಲ್ ಪ್ರಾಕ್ಟೀಸ್ ಇಲ್ಲದೆ ಹೋದರೆ ಅಷ್ಟೇ ನೀವು ಭಯ ಬೀಳ್ತೀರ. ಆ ಥರ ಇದೆ ಆ್ಯಕ್ಚುಲಿ ಅದು ಸಿಚುವೇಶನ್ಸ್. ನಾವು ಬಾಳೆಬಾರ್ ಘಾಟ್ ಆದರೆ ಅಷ್ಟೊಂದೇನು ಇದಿರಲ್ಲ, ನಮ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಫುಲ್ ಹೇರ್ ಪಿನ್ ಕರ್ವ್ ಇರೋಲ್ಲ, ಯಾವುದೋ 1-2 ಇರ್ಬೋದು ಅಷ್ಟೇ. ಆ ಥರ ಫುಲ್ಲಾಗೇನು ಹೇರ್ ಪಿನ್ ಕರ್ವ್ ಇರೋಲ್ಲ. ಬಟ್ ಆಗುಂಬೆಯಲ್ಲಿ ಮಾತ್ರ ನಮ್ಮ ಹೇರ್ ಪಿನ್ ಕರ್ವ್ ಇರೋದು ಸಿಗೋದು. ಶೇಡಿ ಮನೇಲಿ ಇದೀವಿ ಈಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಮೋಟಿವೇಟ್. ಥ್ಯಾಂಕ್ ಯು.